Each character walks before you. May us at Christmas has Emmanuel, God with us. But by faith, chain falls. Brilliant. The chain. Prayer to turn the God of hope. Chosen for such a time as this, she stood in faith, no fear, and God used her courage to save a nation. God placed authority in his hands to fulfill his divine purpose. Not a queen, not a warrior. I was chosen by God. When the enemy came with pride, today we saw faith come. Faith defeats chains. Moses showed us that God makes a way. Elijah and Elisha declared that God's power continues. Hannah showed us the strength of prayer. Esther ದೇವರ ನಾಮದಲ್ಲಿ 2025ನೇ ವರ್ಷದ ಈ ಕ್ಯಾಂಡಲ್ ಸರ್ವಿಸ್ ಅಂಗವಾಗಿ ಹಮ್ಮಿಕೊಂಡಂತ ಈ ಕಾರ್ಯಕ್ರಮದಲ್ಲಿ ನಾವು ದೀಪವನ್ನು ಬೆಳಗಿಸ್ತೇವೆ. ಈ ದೀಪದ ಅರ್ಥ ಹ್ಯಾಪಿ ಮೇರಿ ಮೇರಿ ಹ್ಯಾಪಿ. ನಾವೆಲ್ಲರೂ ಹಾಗೆ ಮಕ್ಕಳೇ ದೂರ ಹಿಡ್ರಿ, ಬಟ್ಟೆ ಹತ್ರ ಹಿಡ್ಕೊಳ್ಬೇಡ್ರಿ ಯಾರು. ಇವತ್ತಿನ ದಿವಸ ನನಗಿಲ್ಲಿ ಕರೆಸಿ ಮಾತಾಡಕ್ಕೆ ಎಲ್ರಿಗೂ ಧನ್ಯವಾದ. ವೇದಿಕೆ ಮೇಲೆ ಕುಂತಂತ ಎಲ್ಲ ಮೇಯರ್
ವರ್ಷ ಜಾನೆಯವರೆಗೂ ಸ್ವಾಗತ ಕೋರುತ್ತಾ ಇವತ್ತಿನ ದಿವಸ ನಮ್ಮ ತಂದೆಯವರು ಶಾಸಕರು ಅಲ್ಲಂಪ್ರಭು ಪಾಟೀಲ್ ಅವರು ಬರಬೇಕಾಗಿತ್ತು. ಬೆಳಗಾವಿ ಅಧಿವೇಶನ ಇರೋ ಕಾರಣ ಮಾತಾಡಿದ್ರು 1757 ಲೈಟ್ ಚಾಲು ಆಯ್ತು ಜರ್ಮನಿನಾಗ ಅಂತ. ಬಟ್ ಅವತ್ತು ಆ ಜರ್ಮನಿನಾಗ ಚಾಲು ಮಾಡಿದ್ ಇವತ್ತು ನಮ್ಮ ಗುಲ್ಬರ್ಗ ನೋಡ್ಕೇಸಿ ನನಗೆ ಭಾಳ ಖುಷಿ ಆಯ್ತು. ಯಾಕಂದ್ರೆ ಇಷ್ಟು ಜನ ಇಲ್ಲಿನ ಕ್ಯಾಂಡಲ್ ಇಲ್ಲಿ ಒಬ್ಬರಿಂದ ಒಬ್ಬರು ಏನು ಶೇರ್ ಆಗಿ ಅಲ್ಲಿ ಎಂಡ್ವರೆಗೆ ಹೋಯ್ತು. ಇದು ಗುಲ್ಬರ್ಗ ತುಂಬಾ ಇದೇ ರೀತಿ ಇದು ಏನು 9 ದಿವಸ ನಮ್ದೇನು ಡಿಸೆಂಬರ್ 17 ಹಿಡಿದು ಡಿಸೆಂಬರ್ 31 ತನ ಏನು ಇದು ಸೆಲೆಬ್ರೇಷನ್ ಇರುತ್ತೆ. ಪ್ರತಿ ವರ್ಷ ನಮ್ಮ ತಂದೆಯವ್ರು ಬಂದೇ ಬರ್ತಾರೆ, ಇಲ್ಲ ನಾವು ಯಾವ್ದಾದ್ರೆ ಬಂದಿರ್ತೀವಿ. 25th ಕ್ರಿಸ್ಮಸ್ ಮಧ್ಯಾಹ್ನ ಏನು ಇದು ಪ್ರೇಯರ್ ಇರ್ತದ. ನಾನು ಸುಮಾರು ಒಂದು 2 ವರ್ಷದಿಂದ ಬರ್ಲತ್ತೀನಿ ಸರ್. ಫಾದರ್ ಅವರು ಇಲ್ಲಾದ್ರೆ ಅಲ್ಲಿ ಇಲ್ಲ ಸೆಂಟ್ ಮೇರಿ ಅಲ್ಲಿ ಫಾದರ್ ನಮ್ಮ ಇವ್ರು ಗೊತ್ತು ಹಿಡಿತಾರ. ತೋ ಎಲ್ಲರಿಗೂ ಇವತ್ತಿನ ದಿವಸ ದೀಪದ ಬಗ್ಗೆ ಏನು ಸರ್ ಹೇಳಿದ್ರು, ಲೈಟ್ ಆ ಒಂದು ಕ್ಯಾಂಡಲ್ ಏನು ಹಚ್ತೀರಿ ಅದು ಒಂದು ಬತ್ತಿ ತಂತಾನೆ ಸುಟ್ಕೊಂಡು ಪೂರಾ ಜಗತ್ತಿಗೆ ಲೈಟ್ ಕೊಡ್ತಂತ. ಅದೇ ರೀತಿ ನಾವೆಲ್ಲರೂ ನಾವೇ ಒಂದು ಸ್ಯಾಕ್ರಿಫೈಸ್ ಮಾಡ್ಕೊಂಡು ಎಲ್ಲರಿಗೂ ಒಬ್ಬೊಬ್ಬರಿಂದ ಒಬ್ಬರಿಗೆ ಕೈ ಜೋಡಿಸಿ ಹೆಲ್ಪಿಂಗ್ ನೇಚರ್ ಇಟ್ಕೊಂಡು ಕಿಶಿಂದ ಜೀಸಸ್ ಕ್ರೈಸ್ಟ್ ಏನು ಹೇಳ್ಯಾರ, ಹೆಲ್ಪಿಂಗ್ ನೇಚರ್ ಜಾಯ್ಫುಲ್ ಏನು ಇರ್ಬೇಕಂತ. ಸೊ ಅದೇ ರೀತಿ ಇವತ್ತಿನ ದಿನ ತಾವೆಲ್ಲರೂ ಒಬ್ಬರಿಗೊಬ್ರು ಏನು ಆಲಿ ಬಿಡ್ಲಿ ಆದಷ್ಟು ಆ ಕ್ರೈಸ್ಟ್ ಹೇಳಿದ ಪ್ರಕಾರ ಹೆಲ್ಪ್ ಮಾಡಬೇಕು. ಒಬ್ಬರಿಗೊಬ್ರು ಹೆಲ್ಪ್ ಮಾಡಿದ್ರಿ ದೇಶ ನಡೀತದೆ, ದುನಿಯಾ ನಡೀತದ. ಅದು ನಮ್ಮ ಭಾರತ ದೇಶದಾಗ ಒಂದು ಇದು ಉತ್ತಮ ಏನು ಕ್ರಿಸ್ಮಸ್ ಆಚರಣೆ ಮಾಡ್ತಾರ. ಇದು ಬಹಳ ಲೈಟ್ಸ್ ಆಫ್ ಏನಂತ ಫೆಸ್ಟಿವಲ್ ಆಫ್ ಲೈಟ್ಸ್ ಅಂತಾರ. ಯಾಕಂದ್ರೆ ಇವತ್ತ ಅದು ನಾನೇ ಒಂದು ಫೋಟೋ ತಗೊಂಡ ಆ ಈವ್ನಿಂಗ್ ಹೇಳ ನಮ್ಗೆ ಅಶೋಕ್ ಒಂದು ಫೋಟೋ ಹಾಕಪ್ಪ ಅಂತ. ಯಾಕಂದ್ರೆ ಲೈಟ್ ತಗೊಂಡ ಇದು ಒಂದು ವ್ಯೂ ಏನಿತ್ತು ಅದು ಕಣ್ಣು ನೋಡಪ್ಲೇ ಇತ್ರಿ ಸರ್. ಯಾಕಂದ್ರೆ ನೀವು ಎಲ್ಲರೂ ನಾಳೆಗೆ ಫೋಟೋ ಬರ್ತಾವ, ವಿಡಿಯೋಸ್ ಎಲ್ಲರ ಬಲ್ಲಿ ಇರ್ತಾವ. ತೋ ಭಾಳ ಖುಷಿ ಆಯ್ತು. ಎಲ್ಲರೂ ನನಗೆ ಇಲ್ಲಿ ಕರ್ಸಿ ಮಾತಾಡಿ ಕೊಟ್ಟಿದ್ದು ಭಾಳ ತುಂಬ ಧನ್ಯವಾದಗಳು. ಮೇರಿ ಕ್ರಿಸ್ಮಸ್. ಥ್ಯಾಂಕ್ ಯು. ಗುಡ್ ಈವ್ನಿಂಗ್ ಎಲ್ಲರಿಗೂ. ಪ್ರೈಸ್ ದ ಲಾರ್ಡ್ ಜೈ ಕ್ರಿಸ್ಟ್. ನಾವು ಕ್ರೈಸ್ಟ್ ಮೆಥಡಿಸ್ಟ್ ಸೆಂಟ್ರಲ್ ಚರ್ಚಿನ ಯೌವನಸ್ಥರಾಗಿದ್ದೇವೆ. ಇಂದಿನ ದಿನ ನಮ್ಮ ಸಭೆಯಲ್ಲಿ ಕ್ಯಾಂಡಲ್ ನೈಟ್ ಸರ್ವಿಸ್ ಎಂಬ ಎವ್ರಿ ಇಯರ್ ನಡೆಯುವ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಬೈಬಲ್ ಕ್ಯಾರೆಕ್ಟರ್ಸ್ ಆಗಿ ನಾವು ಡ್ರೆಸ್ಅಪ್ ಆಗಿದ್ದೀವಿ. ನಾವು ಯಾವಾಗಲೂ ರ್ಯಾಂಪ್ ವಾಕ್ ಅಂದರೆ ಭಾಳ ಮಾಡೆಲ್ಸ್ ಆಯಿತು, ಆ್ಯಕ್ಟ್ರೆಸ್ ಆಯಿತು, ಮಾಡೆಲ್ಸ್ಗೆ ನೋಡ್ತೀವಿ ರ್ಯಾಂಪ್ ವಾಕ್. ಆದರೆ ಇಂದಿನ ದಿನ ದಿಸ್ ಇಸ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕ್ರೈಸ್ಟ್ ಮೆಥಡಿಸ್ಟ್ ಸೆಂಟ್ರಲ್ ಚರ್ಚ್ ಗುಲ್ಬರ್ಗ ದಟ್ ವಿ ಆಲ್ ಯೂಸ್ ಟು ಪರ್ಫಾರ್ಮ್ biblical ರ್ಯಾಂಪ್ ವಾಕ್. So in brief, I just want to tell you the candle name. He is John the Baptist, David, Davidson and Goliath, resurrection, Esther, Mind of Child, and Hannah, and Elijah, Elisha, and Moses. We all are one of the greatest members and one of the greatest people from the Bible. Thank you one and all. Merry Christmas. Merry Christmas. Good evening everybody. ಎಲ್ಲರಿಗೂ praise the Lord. ನಾವು ಕ್ರೈಸ್ಟ್ ಮೆಥಡಿಸ್ಟ್ ಸೆಂಟ್ರಲ್ ಚರ್ಚಿನ ಯೂತ್ಸ್. ನಾವು ಇಲ್ಲಿ ಇವತ್ತು ಎಲ್ಲಿದ್ದೀವಿ ಅಂತಂದರೆ ಇವತ್ತು ಎವ್ರಿ ಇಯರ್ ನಡೆಯುವ ಕ್ಯಾಂಡಲ್ ಲೈಟ್ ಸರ್ವಿಸ್, ನಮ್ಮ ಚರ್ಚಿನ ಸ್ಪೆಷಲ್ ಸರ್ವಿಸ್. ಎವ್ರಿ ಕ್ರಿಸ್ಮಸ್ ಸೀಸನಲ್ಲಿ ನಾವು ನಮ್ಮ ಚರ್ಚಿನ ಪ್ರೋಗ್ರಾಮ್ ಮಾಡ್ತಾರೆ. ನಾವಿವತ್ತು ರ್ಯಾಂಪ್ ವಾಕ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ ಯೂತ್ಸ್ಗಳಿಂದ. ರ್ಯಾಂಪ್ ವಾಕ್ ಅಂದರೆ ನಾವೆಲ್ಲ ಹಿಂಗೆ ಫ್ಯಾನ್ಸಿ ಡ್ರೆಸ್ಸಸ್ ಹಾಕೊಂಡು ಬ್ರ್ಯಾಂಡೆಡ್ ಡ್ರೆಸ್ಸಸ್ ಹಾಕೊಂಡು ಮಾಡುವ ರ್ಯಾಂಪ್ ವಾಕ್ ಅಲ್ಲ. ವಿ ಆಲ್ ಹ್ಯಾವ್ ಡ್ರೆಸ್ ಆಸ್ ಅ ಬಿಬ್ಲಿಕಲ್ ಕ್ಯಾರೆಕ್ಟರ್ಸ್. ಒಂದು ಪವರ್ಫುಲ್, ಸ್ಟ್ರಾಂಗ್ ಮತ್ತು ಫೇತ್ಫುಲ್ ಇರುವ ಬೈಬಲ್ ಕ್ಯಾರೆಕ್ಟರ್ಸ್ ಅನ್ನು ನಾವು ಪ್ರೆಸೆಂಟ್ ಮಾಡಿದ್ದೀವಿ. ಯಾರ್ಯಾರು ಅಂತಂದರೆ ನಾವು ಫಸ್ಟ್ ಜಾನ್ ದ ಬ್ಯಾಪ್ಟಿಸ್ಟಿಗೆ ನೋಡ್ತೀವಿ, ದೆನ್ ವಿ ಹ್ಯಾವ್ ಕಿಂಗ್ ಡೇವಿಡ್ ಮತ್ತು ಗೋಲಿಯಾತ್, ದೆನ್ ವಿ ಹ್ಯಾವ್ ಡಿಸರೆಕ್ಸ್ ಮೋಸಸ್, ಕ್ವೀನ್ ಎಸ್ತರ್, ಆ್ಯಂಡ್ ದಿಸ್ ಇಸ್ ಜಾಯಲ್, ದಿಸ್ ಇಸ್ ಹನ್ನಾ, ಮತ್ತು ಎಲೈಜಾ ಮತ್ತು ಎಲೈಷಾ. ನಾವೆಲ್ಲರೂ ಇಲ್ಲಿ ಏನು ಪ್ರೆಸೆಂಟ್ ಮಾಡಬೇಕಂತ ಮಾಡಿದ್ದೀವಿ ಅಂತಂದರೆ ನಾವು ನಮ್ಮ ದೇವರು ಇನ್ನೊಂದ್ಸಲ ಹುಟ್ಟಿ ಬರುವಾಗ ನಾವು ದೇವರು ನಮ್ಮ ಆರ್ಡಿನರಿ ಪೀಪಲಿಗೆ ತೊಗೊಂಡು ಎಕ್ಸ್ಟ್ರಾ ಆರ್ಡಿನರಿ ಥಿಂಗ್ಸ್ ಮಾಡಬೇಕಂತ ಹೇಳಿ ನಾವು ಒಂದು ಮೆಸೇಜ್ ಕೊಡ್ತೀವಿ. ಮತ್ತು ಈ ಪ್ರೋಗ್ರಾಮಲ್ಲಿ ಏನು ಸ್ಪೆಷಲ್ ಅಂತಂದರೆ ಎಲ್ಲ MLAs MPs ಕಲಬುರಗಿ ಡಿಸ್ಟ್ರಿಕ್ಟಿಂದ ಅಟೆಂಡ್ ಆಗಿದ್ದಾರೆ. ನಾವು ತುಂಬ ಭಾಳ ಸಂತೋಷವುಳ್ಳವರಾಗಿದ್ದೀವಿ ಮತ್ತು ಇಲ್ಲೆಲ್ಲರೂ ತುಂಬ ಸಂತೋಷವಾಗಿದ್ದಾರೆ. ಸೊ ಲಾಸ್ಟ್ಲಿ ಐ ಥ್ಯಾಂಕ್ ಯು ಆಲ್ ಆ್ಯಂಡ್ ವಿಶ್ ಯು ಆಲ್ ಅ ಮೆರಿ ಕ್ರಿಸ್ಮಸ್. ಇಂದಿನ ನಮ್ಮ ಗುಲ್ಬರ್ಗ ಮೆಥಡಿಸ್ಟ್ ಸೆಂಟ್ರಲ್ ಚರ್ಚಿನ ಸಭೆಯಲ್ಲಿ ಪ್ರತಿ ವರ್ಷದಂತೆ ಕನಿಷ್ಠ ನಾವು
100 ವರ್ಷದಿಂದಲೂ ಈ ಒಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಬಂದಿದ್ದೇವೆ ಮತ್ತು ಇಂದಿನ ದಿನ ನಾವು ಇದು ಕ್ಯಾಂಡಲ್ ಲೈಟ್ ಸರ್ವಿಸ್ ಎಂಬುದಾಗಿ ನಾವು ಪ್ರತಿ ವರ್ಷವೂ 18 ಮತ್ತು 17, 20ರಲ್ಲಿ ನಾವು ಮಾಡ್ತಾ ಬಂದಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂಥ ಚೇರ್ಮನ್ಗಳು ಮತ್ತು ನಮ್ಮ ಸಭೆಯ ಪಾಸ್ಟೇಟ್ ಕಮಿಟಿ ಸದಸ್ಯರು ಮತ್ತು ಹಿರಿಯರು ಭಾಗವಹಿಸುತ್ತಾರೆ ಮತ್ತು ಈ ಒಂದು ದಿವಸದಲ್ಲಿ ಈ ಒಂದು ಒಳ್ಳೆಯ ರೀತಿಯಲ್ಲಿ ಈ ನಮ್ಮ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಲು ನಮ್ಮ ಯುವಕರು ಬಹಳ ಪ್ರೋತ್ಸಾಹ ಮಾಡಿ ಈ ಒಂದು ತಮ್ಮ ಕಾರ್ಯ ಕೆಲಸಗಳನ್ನು ಮಾಡಿಕೊಟ್ಟದಕ್ಕಾಗಿ ನಾವು ಯಶಸ್ವಿ ಕಂಡಿದ್ದೇವೆ. ಮತ್ತು ಈ ಒಂದು ಬೆಳಕಿನ ಆರಾಧನೆ ಇಡೀ ಪ್ರಪಂಚದಲ್ಲಿ ನಾವು ಕ್ರೈಸ್ತರು ಬೆಳಕಾಗಿ ಮತ್ತು ಇಡೀ ನಮ್ಮ ಜೀವನವನ್ನು ಇನ್ನೊಬ್ಬರಿಗೆ ಬೆಳಕಾಗಿ ರೂಪಿಸಿಕೊಳ್ಳಲು ಈ ಒಂದು ವೇದಿಕೆ ಮುಖಾಂತರ ಕ್ರಿಸ್ತನು ಹುಟ್ಟಿದ ಈ ಒಂದು ದಿನವನ್ನು ನಾವು 1 ತಿಂಗಳವರೆಗೆ ನಾವು ಆಚರಿಸ್ತಾ ಬರುತ್ತೇವೆ. ಮತ್ತು ಇನ್ನು ದಿನಗಳಲ್ಲಿ ಬರಬರುತ್ತಾ ನಾವು ನಮ್ಮ ಕ್ರೈಸ್ತರ ಮನೆಗಳಿಗೆ ಹೋಗಿ ಪ್ರತಿ ಒಂದೊಂದು ಮನೆಗಳಿಗೆ ಕ್ರಿಸ್ತರ ಸಂದೇಶವನ್ನು, ಯೇಸು ಕ್ರಿಸ್ತರ ಹುಟ್ಟಿದ ದಿನವನ್ನು ಆಚರಿಸಿಕೊಳ್ಳಲು ಮನೆಗಳಿಗೆ ಹೋಗಿ ಸಂದೇಶ ಸಾರುತ್ತೇವೆ. ಆ ಮನೆಯಲ್ಲಿರ್ತಕ್ಕಂಥ ಕಷ್ಟ, ದುಃಖ, ಎಲ್ಲ ಕತ್ತಲೆಯನ್ನ ಹೋಗಲಾಡಿಸಿ ಮತ್ತು ಬೆಳಕನ್ನ ಆ ಮನೆಗಳಲ್ಲಿ ಉಂಟು ಮಾಡಿ ಇಡೀ ಜಗತ್ತಿಗೆ ಯೇಸು ಕ್ರಿಸ್ತನು ಕೊಟ್ಟಿರುವಂತಹ ಬೆಳಕನ್ನ ಇಡೀ ನಮ್ಮ ಗುಲ್ಬರ್ಗ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ, ಇಡೀ ದೇಶಕ್ಕೆ ನಾವು ಯೇಸು ಕ್ರಿಸ್ತರ ಬೆಳಕನ್ನ ಬೆಳಗಿ ದೇಶವು ಬೆಳಕಾಗಿರಲಿ ಎಂಬುದಾಗಿ ನಾವು ಇಂದಿನ ಸಂದೇಶವನ್ನು ಸಾರಿದ್ದೇವೆ. ಇವತ್ತಿನ ಒಂದು ಈ ಬೆಳಕಿನ ಆರಾಧನೆ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಮತ್ತು ನಮ್ಮ ದಕ್ಷಿಣ ಭಾಗದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಅವರು ಬರಬೇಕಿತ್ತು. ಅವರ ಕೆಲವು ಕಾರಣಗಳಿಂದ ಅವರು ಬರಲಿಕ್ಕೆ ಆಗಲಿಲ್ಲ. ಆದರೆ ಅವರ ಮಗನಾಗಿರುವಂಥ ಅಭಿಷೇಕ್ ಪಾಟೀಲ್ ಅವರು ಬಂದು ಈ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಕೇಕ್ ಕತ್ತರಿಸಿ ಒಳ್ಳೆ ಶುಭಾಶಯಗಳನ್ನು ಸಾರಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಗುಲ್ಬರ್ಗ ಮಹಾನಗರ ಪಾಲಿಕೆಯ ಮೇಯರ್ ಆಗಿರ್ತಕ್ಕಂಥ ವರ್ಷ ರಾಜು ಜಾಮೆ ಅವರು ಬಂದು ಕೇಕ್ ಕತ್ತರಿಸುವ ಮೂಲಕ ನಮ್ಮ ಕ್ರೈಸ್ತರ ಒಂದು ಬೆಳಕನ್ನು ಬೆಳಗುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಒಂದು ಉನ್ನತವಾದ ಒಂದು ಭಾಷಣವನ್ನು ನೀಡಿ ಅವರು ನಮಗೆ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಈ ಒಂದು ಸಭೆಯ ಈ ಬೆಳಕಿನ ಆರಾಧನೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುವಂಥ ನಮ್ಮ ಚೇರ್ಮನ್ ಆಗಿರ್ತಕ್ಕಂಥ ನೇಮಿಯಾ ಜೋಸೆಫ್ ಅವರ ಒಂದು ಕೊಡುಗೆ ಮತ್ತು ಅವರ ಜೊತೆಗಿರ್ತಕ್ಕಂಥ ಪಾಸ್ಟೇಟ್ ಕಮಿಟಿ ಎಲ್ಲ ಸದಸ್ಯರು ಮತ್ತು ಹಿರಿಯರು ಎಲ್ಲರೂ ನಮ್ಮ ಜೊತೆಗಿದ್ದು ಇವತ್ತಿನ ದಿವಸ ಸಹಾಯ ಮಾಡಿದ್ದಕ್ಕಾಗಿ ಅವರಿಗೂ ಸಹ ನಾನು ವಂದನೆ ಸಲ್ಲಿಸ್ತೇನೆ. ಈ ಒಂದು ಕ್ರಿಸ್ಮಸ್ ಹಬ್ಬದ ವಿಶೇಷವಾಗಿ ಇಡೀ ಗುಲ್ಬರ್ಗ ನಗರಕ್ಕೆ ಕ್ರೈಸ್ತ ಹಬ್ಬವನ್ನು ಸಾರುವ ವಿಶೇಷವಾದ ಸಂದೇಶವನ್ನು ಎಲ್ಲರಿಗೂ ವಿಶ್ ಯು ಹ್ಯಾಪಿ ಕ್ರಿಸ್ಮಸ್ ಎಂದು ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತೇವೆ. ನಾನು ಮಿತ್ರ ಸಾಮ್ಯಲ್ ಮೆಥಡಿಸ್ಟ್ ಚರ್ಚ್ನ ಕಾರ್ಯದರ್ಶಿಗಳು.